ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಟೇಸ್ಟ್ ದಿ ಲೈಫು. ಇವತ್ತಿನ ವ್ಲಾಗಲ್ಲಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮತ್ತು ಹೆಲ್ದಿಯ ಬ್ರೇಕ್ಫಾಸ್ಟನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ನಾನು ಮಾಡ್ತಿರೋ ಹೆಲ್ದಿಯ ಬ್ರೇಕ್ಫಾಸ್ಟ್ ಹೆಸರು ಆ್ಯಪಲ್ ಓಟ್ಸ್ ಸ್ಮೂದಿ. ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 3 ಟೇಬಲ್ ಸ್ಪೂನ್ ಆಫ್ ಓಟ್ಸ್, ನಾನಿಲ್ಲಿ ಪ್ಲೇನ್ ಓಟ್ಸ್ನ ತೊಗೋತಿದ್ದೀನಿ, ಮತ್ತು 1 ಟೀ ಸ್ಪೂನ್ ಆಫ್ ಸಿನಮನ್ ಪೌಡರ್, 1 ಆ್ಯಪಲ್ ಮತ್ತು 1 ಟೇಬಲ್ ಸ್ಪೂನ್ ಆಫ್ ಚಿಯಾ ಸೀಡ್ಸ್. ನಾನಿಲ್ಲಿ ಫಾರ್ಮ್ಲಿ ಚಿಯಾ ಸೀಡ್ಸ್ನ ತೊಗೋತಿದ್ದೀನಿ, ಇದು 100% ನ್ಯಾಚುರಲ್, ಮತ್ತು 1 ಗ್ಲಾಸ್ ಆಫ್ ಸ್ಲಿಮ್ ಮಿಲ್ಕ್. ನೀವು ಸ್ಲಿಮ್ ಮಿಲ್ಕ್ ಯೂಸ್ ಮಾಡಿಲ್ಲ ಅಂದರೆ ನಾರ್ಮಲ್ ಮಿಲ್ಕಲ್ಲೇ ಸ್ಮೂದಿ ಮಾಡ್ಕೋಬೋದು. ಸೊ ಫಸ್ಟ್ ಆ್ಯಪಲ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಳ್ಳೋಣ. ಸೊ ಸಣ್ಣದಾಗಿ ಹೆಚ್ಕೊಳ್ಳೋದ್ರಿಂದ ನಾವು ಬ್ಲೆಂಡ್ ಮಾಡುವಾಗ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ನೀವು ಪೀಲ್ ಮಾಡ್ಬೋದು, ಅಂದರೆ ಆ್ಯಪಲ್ ಸಿಪ್ಪೆನ ಪೀಲ್ ಮಾಡ್ಬೋದು, ಬಟ್ ಯೂಶ್ವಲಿ ನಾನು ಪೀಲ್ ಮಾಡಲ್ಲ, ಹಾಗೆ ಹಾಕ್ಕೋತೀನಿ. ಇನ್ನೊಂದು, ನೀವು ಆ್ಯಪಲ್ ಜೊತೆ ಗ್ರೇಪ್ಸ್ನೂ ಇನ್ಕ್ಲೂಡ್ ಮಾಡ್ಕೋಬೋದು. ಗ್ರೇಪ್ಸ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಇವಾಗ ಬ್ಲೆಂಡರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಫಸ್ಟ್ ನಾನು ಓಟ್ಸ್ನ ಹಾಕ್ಕೋತಿದ್ದೀನಿ, ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಆ್ಯಪಲ್ನ ಸೇರಿಸ್ಕೋತಿದ್ದೀನಿ, ಮತ್ತು 1 ಟೀ ಸ್ಪೂನ್ ಸಿನಮನ್ ಪೌಡರ್ನ ಹಾಕ್ಕೋತಿದ್ದೀನಿ. ಸಿನಮನ್ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟ್ ಎನ್ಹ್ಯಾನ್ಸ್ ಸಿಗುತ್ತೆ, ತುಂಬ ಸ್ವೀಟ್ ಅನಿಸಲ್ಲ. ಆ ಸಿನಮನ್ ಪೌಡರ್ ಫ್ಲೇವರ್ ಸಿಗುತ್ತೆ, ಮತ್ತು ಜೀರ್ಣನೂ ನೀಟಾಗುತ್ತೆ. ಮತ್ತು 1 ಟೇಬಲ್ ಸ್ಪೂನ್ ಆಫ್ ಚಿಯಾ ಸೀಡ್ಸ್ನ ಸೇರಿಸ್ಕೊತಾ ಇದ್ದೀನಿ, ಮತ್ತು 1 ಗ್ಲಾಸ್ ಆಫ್ ಸ್ಲಿಮ್ ಮಿಲ್ಕ್ನ. ಸೊ ಓಟ್ಸ್ ಮತ್ತು ಚಿಯಾ ಸೀಡ್ಸ್ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಫಸ್ಟ್ ಬೆನಿಫಿಟ್ ಬಂದುಬಿಟ್ಟು ಫೈಬರ್ ಕಂಟೆಂಟ್. ಇದೆರಡಲ್ಲೂ ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅವರ್ ಹೆಲ್ತ್. ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಮತ್ತು ಬ್ಲಡ್ ಶುಗರ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಬ್ಲೆಂಡ್ ಆಗಿರೋ ಸ್ಮೂದಿಯನ್ನು ಗ್ಲಾಸ್ಗೆ ಹಾಕ್ಕೊಂಡು ನಿಮ್ಮ ಫೇವ್ರೆಟ್ ಡ್ರೈ ಫ್ರೂಟ್ಸ್ನ ಟಾಪ್ ಮಾಡಿಕೊಂಡು ಕುಡಿಬೋದು. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇಂತಹ ಡಯಟ್ ರೆಸಿಪೀಸ್ನ ನನ್ನ ಚಾನೆಲ್ಗಳಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. So please subscribe to my YouTube channel and see you in the next video. Thank you for watching it. Bye.